ರಣ ಮಳೆಗೆ ಬೆಳಗಾವಿಯಲ್ಲಿ 15 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಸಂಪರ್ಕವನ್ನ ಹಾಲಾತ್ರಿ ಹಳ್ಳದ ಬ್ರಿಡ್ಜ್ ಮೇಲೆ ನೀರು ನಿಂತಿದೆ. ಮೆರಸೆ, ಮಂತುರ್ಗ, ಅಶೋಕನಗರ, ಗವಳಿವಾಡ, ಹೆಮ್ಮಗಡ ಸೇರಿದಂತೆ 15 ಗ್ರಾಮಗಳ ಸಂಪರ್ಕ ಇದೀಗ ಕಟ್ಟಾಗಿದೆ. ಖಾನಾಪುರ ತಾಲೂಕಿನಲ್ಲಿ 15 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿಯನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಇನ್ನುಳಿದಂತೆ ಈಗ ಗ್ರಾಮಗಳಲ್ಲಿ ಸಂಕಷ್ಟದ ಪರಿಸ್ಥಿತಿ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಮಳೆರಾಯನ ಅಬ್ಬರದಿಂದಾಗಿ 15 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳ ತುಂಬಿ ಹರಿತಾ ಇದೆ. ನಾನು ನೋಡುವುದು ಹಳ್ಳದಲ್ಲಿ ನಿಂತಿದ್ದಿರತಕ್ಕಂಥದ್ದು ಪ್ರಮುಖವಾಗಿ ಏನು ಅಂತಂದ್ರೆ ಖಾನಾಪುರ ಮತ್ತು ಗೋವಾ ರಸ್ತೆಯನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಈಗ ಏನು ಜಲಾವೃತಗೊಂಡಿದೆ. ಹಳ್ಳ ಬ್ರಿಡ್ಜ್ ಮೇಲೆ ನೀರು ಹರಿದು ಹೋಗ್ತಕ್ಕಂಥದ್ದು. ಕಳೆದ 34 ಗಂಟೆಗೂ ಹೆಚ್ಚು ಕಾಲ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲ ಸಂದರ್ಭದಲ್ಲಿ ಈ ಹಾಲಾತ್ರಿ ಹಳ್ಳ ತುಂಬಿ ಹರಿಯುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ತಂದೊಡುತ್ತೆ. ಆ ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ವಾಹನ ಸವಾರರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಖಾನಾಪುರ ತಾಲೂಕಿನ ಶಿರೋಳಿ, ಪಾಸ್ತೋಳಿ ಸೇರಿದಂತೆ ಅನೇಕ ಕಾಡಂಚಿನ ಗ್ರಾಮಗಳ ಸಂಪರ್ಕವೂ ಕೂಡ ಪ್ರತಿ ವರ್ಷ ಕಡಿತಗೊಳ್ತಕ್ಕಂಥದ್ದು. ಈ ಒಂದು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಅನೇಕ ಆಗ್ರಹಗಳು ಬಂದರೂ ಕೂಡ ಇದುವರೆಗೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಇದು ಖಾನಾಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ರೀತಿ ಸಂಕಷ್ಟವನ್ನು ತಂದೊಡುತ್ತೆ. ನೋಡ್ಬೋದು ಮಳೆಗೆ ಮರಗಳು ಬಿದ್ದು ಏನು ಈ ಹಳ್ಳದ ವ್ಯಾಪ್ತಿ ವಿಸ್ತಾರಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನೀರು ಹರಿದು ಹೋಗ್ತಾ ಇದೆ. ಮುಂದೆ ಇದು ಮಲಪ್ರಭಾ ನದಿ ಸೇರುತ್ತೆ ಮುಂದೆ ಖಾನಾಪುರದಲ್ಲಿ. ಹೀಗಾಗಿ ಏನು ಈ ಒಂದು ಹಾಲಾತ್ರಿ ಹಳ್ಳ ಇದೆ ಪ್ರತಿ ವರ್ಷವೂ ಕೂಡ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಏನು ರಾಜ್ಯ ಸರ್ಕಾರ ಮತ್ತು ಲೋಕೋಪಯೋಗಿ ಸಚಿವರ ಸ್ವಜಿಲ್ಲೆ ಆಗಿದ್ದರಿಂದ ಈ ಒಂದು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಅನೇಕ ವರ್ಷಗಳಿಂದ. ಆದ್ರೆ ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಈವರೆಗೂ ಸ್ಪಂದಿಸಿಲ್ಲ. ಹೀಗಾಗಿ ಈಗ ಖಾನಾಪುರದಿಂದ ಗೋವಾ ಸಂಪರ್ಕಿಸುವ 2 ರಸ್ತೆಗಳು ಬಂದ್ ಆಗಿದ್ದು ರಾಮನಗರದ ಮೇಲಿನೇ ಈಗ ಗೋವಾ ಪ್ರಯಾಣಿಕರು ಅವಲಂಬಿತವಾಗಬೇಕಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಹಾಲಾತ್ರಿ ಹಳ್ಳ ತುಂಬಿ ಹರಿತಿದ್ದರಿಂದ ಜನ ಖಾನಾಪುರಕ್ಕೆ ಬರ್ಬೇಕಿತ್ತು, ಅವರು ಬಂದು ನೋಡಿ ವಾಪಸ್ ಹೋಗುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದಿಂದ 92,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಬೆಳಗಾವಿಯ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಬೆಳಗಾವಿಯ ನಿಪಾಣಿಯ ಕಾರದಗ ಗ್ರಾಮ ಜಲಾವೃತವಾಗಿದೆ. ಬಂಗಾಲಿ ಬಾಬಾ ದೇಗುಲ ಜಲಾವೃತವಾಗಿದೆ. 7 ಸೇತುವೆ ಮುಳುಗಡೆ ಆಗಿದೆ. ಹಾಗಾಗಿ ಪರ್ಯಾಯ ಮಾರ್ಗಗಳ ಮೂಲಕ ಜನ ಈಗ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಲಿಕವಾಡ, ದತ್ತವಾಡ ಸಂಪರ್ಕ ಸೇತುವೆ ಬಂದಾಗಿದೆ. ಭೋಜಾ, ಕಾರದಗ ಹಾಗೂ ಯಕ್ಸಂಬ, ದಾನವಾಡ ಗ್ರಾಮಗಳ ಸಂಪರ್ಕ ಸೇತುವೆ ಬಂದಾಗಿದೆ. ವೇದಗಂಗಾ ನದಿಯ ಭಾರವಾಡ, ಭೋಜವಾಡಿ, ಕುನ್ನೂರು ಮಾರ್ಗ, ಅಕ್ಕೋಳ, ಸಿದ್ನಾಳ ಮಾರ್ಗ, ಕೃಷ್ಣಾ ನದಿಗೆ ಅಡ್ಡಲಾಗಿರುವಂಥ ಯಡೂರು, ಕಲ್ಲೋಳ ಮಾರ್ಗ, ಹಾಗೇನೆ ಭಾವನ, ಸೌಂದತ್ತಿ, ಮಾಂಜರಿ ಸೇತುವೆಗಳು ಜಲಾವೃತವಾಗಿ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಟಿಸಿಯನ್ನ ಪಡೆದು ಬೇರೆ ಶಾಲೆಗಳತ್ತ ಮುಖ ಮಾಡಿದ್ರು ವಿದ್ಯಾರ್ಥಿಗಳು. ಪೋಷಕರು ಕರ್ಕೊಂಡು ಹೋಗಿದ್ರು, ಟಿಸಿ ಕೊಡಿ, ಇಲ್ಲಿ ಬೇಡ ಅಂತ ಹೇಳಿ. ಕಾರಣ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿದ್ರು ಅಂತ ಹೇಳಿ. ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬೇರೆ ಶಾಲೆಗೆ ತೆರಳಿದ್ದ 6 ಮಕ್ಕಳ ಮತ್ತೆ ಅವರ ಪೋಷಕರ ಮನವೊಲಿಕೆ ಕಾರ್ಯ ಯಶಸ್ವಿಯಾಗಿದೆ. ಪೋಷಕರ ಜೊತೆಗೆ ಮಾತುಕತೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಇದು ನಿಮ್ಮ ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಚಾಮರಾಜನಗರದ ಹೊಮ್ಮ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಇನ್ನು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಅಧಿಕಾರಿಗಳನ್ನ ನ್ಯೂಸ್ 18 ಎಚ್ಚರಿಸಿತ್ತು. ಇನ್ನೂ 12 ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ವಾಪಸ್ ಶಾಲೆಗೆ ಅಧಿಕಾರಿಗಳು ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೊಮ್ಮ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಮಾಡಿದ್ದಕ್ಕೆ 12 ಮಕ್ಕಳು ಟಿಸಿ ಪಡ್ಕೊಂಡು ಬೇರೆ ಶಾಲೆಗೆ ದಾಖಲಾಗಿದ್ರು. ಅಂದ್ರೆ ಅವ್ರ ಪೋಷಕರು ಟಿಸಿಯನ್ನ ತಗೊಂಡು ಬೇರೆ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ರು. ಈ ಕುರಿತಂತೆ ನ್ಯೂಸ್ 18 ನಲ್ಲಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಈ ವರದಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇವತ್ತು ಅಧಿಕಾರಿಗಳ ತಂಡ ಶಾಲೆಗೆ ದೌಡಾಯಿಸಿದೆ. ಮುಖ್ಯ ಶಿಕ್ಷಕರಿಂದ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಶಾಲೆಗೆ ಟಿಸಿ ತಗೊಂಡು ಹೋಗಿ ಅಡ್ಮಿಷನ್ ಆಗಿದ್ರಲ್ಲ ಅವ್ರ ಪೋಷಕರ ಜೊತೆನೂ ಮಾತುಕತೆಯನ್ನ ನಡೆಸಿ ಮನವೊಲಿಕೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಶಾಲೆ ಕಳೆದ ವರ್ಷದಲ್ಲಿ 22 ಮಕ್ಕಳನ್ನು ಹೊಂದಿತ್ತು. ಬಹುಶಃ ಇವತ್ತು ನಾನು ಈಗ ಪ್ರೆಸೆಂಟ್ SITS ಅಲ್ಲಿ ನಾನು ಚೆಕ್ ಮಾಡಿದಾಗ
5 ಮಕ್ಕಳು ಮಾತ್ರ ಶಾಲೆಯಲ್ಲಿದ್ದಾರೆ. ಉಳಿದ ಮಕ್ಕಳು ಬೇರೆ ಬೇರೆ ಶಾಲೆಗೆ ದಾಖಲಾಗಿ ಅಲ್ಲಿಂದ ನಮಗೆ ಟಿ ಸಿಯನ್ನು ಕಳಿಸ್ಕೊಡಿ ಅಂಥೇಳಿ ಕೇಳಿದ್ದಾರೆ. ಬಹುಶಃ ನಾವು ಇವತ್ತು ಏನಾಗಿದೆ ಯಾಕೆ ಈ ಥರ ಅಂತ ಹೇಳಿದಾಗ ಅವರು ಪೇರೆಂಟ್ಸ್ ಕೊಡೋ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಏನು ಕಲಿಬೇಕಾಯಿತೋ ಅದನ್ನು ಈ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಶಿಕ್ಷಕರು, ಅದಕ್ಕೆ ನಾವು ಶಾಲೆಯನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಬೇರೆ ರೂಪ ಇದೆ ಅಂತಕ್ಕಂಥದ್ದು ಆಂತರಿಕವಾದಂಥ ವಿಚಾರ ಇದೆ. ಸೊ ನಾನು ಸಹ ಈಗಾಗಲೇ ಪೋಷಕರಲ್ಲಿ ಮನವಿ ಮಾಡಿದ್ದೀನಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾರು ಹಿಂದೆ ಹೊಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೋ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗಿದ್ದಾರೆ, ಅದೇ ಗ್ರಾಮದಿಂದ ಪುನಃ ಹೊಮ್ಮ ಶಾಲೆಗೆ ತಾವು ಬರಬೇಕು. ತಾವು ಏನು ಮಕ್ಕಳು ಕಲ್ತಿಲ್ಲ ಅಂತ ಹೇಳ್ತಾ ಇದ್ದರೆ ಆ ಕಲಿಕೆಗೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಅಗತ್ಯವಾಗಿ ನಾನು ಕೂಡಲೇ ನೇಮಕ ಮಾಡಿ ಆ ಶಾಲೆಯನ್ನು ಉತ್ತುಂಗ ಶಿಖರಕ್ಕೆ ಹೋಗಲಿಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಬೇರೆ ಶಾಲೆಗೆ ತೆರಳಿದ ಮಕ್ಕಳ ಮನವೊಲಿಕೆ ಕಾರ್ಯವನ್ನು ಮಾಡಲಾಗ್ತಿದೆ. ಅಂದರೆ ಡೈರೆಕ್ಟ್ ಆಗಿ ಅವರು ದಲಿತ ಮಹಿಳೆಯನ್ನು ಅಡುಗೆ ಕೆಲಸಕ್ಕೆ ನೇಮಕ ಮಾಡಿದ್ದಕ್ಕೆ ಶಾಲೆ ಬಿಟ್ಟು ಹೋಗ್ತಿದ್ದೀವಿ ಅಂತ ಹೇಳಿಲ್ಲ. ನಮಗೆ ಟಿ ಸಿ ಕೊಡಿ, ನಮಗೆ ಬೇಕಾದಂಥ ಶಿಕ್ಷಣ ಇಲ್ಲಿ ಸಿಗ್ತಾ ಇಲ್ಲ ಅಂತ ನೆಪಗಳನ್ನು ಒಡ್ಡಿ ಟಿ ಸಿ ತಗೊಂಡು ಹೋಗಿದ್ದಾರೆ ಪೋಷಕರು. ಈ ನಿಟ್ಟಲ್ಲಿ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಅಧಿಕಾರಿಗಳ ತಂಡ ಈಗ ಶಾಲೆಗೆ ಭೇಟಿಯನ್ನು ಕೊಟ್ಟಿದೆ. ಶಾಲೆಯ ಸಿಬ್ಬಂದಿಯಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಮಕ್ಕಳನ್ನ ವಾಪಸ್ ಅದೇ ಶಾಲೆಗೆ ಕರೆತರುವಂಥ ಪ್ರಯತ್ನಗಳು ನಡೀತಾ ಇದೆ.